ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಮತ್ತೆ ನೀಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ನೆನ್ನೆ ಸೆಕೆಂಡ್ ರೌಂಡ್ ನ ಒಂದು ರಿಸಲ್ಟ್ ಕೂಡ ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರನೇ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೆಲ್ಲ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವಾಗ ತುಂಬಾ ಜನ ಬಂದು ಏನೋ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ ನೋಡಿ, ಅವ್ರೇನ್ ಮಾಡಬೇಕು ನೆಕ್ಸ್ಟ್ ಅಂತ ಕೇಳ್ತಿದ್ದಾರೆ. ಸೀಟ್ ನಾಟ್ ಅಲಾಟೆಡ್ ಅಂತ ಯಾರಿಗೆಲ್ಲ ಬಂದಿದೆ ಅವರೆಲ್ಲರೂ ಕೂಡ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಡೈರೆಕ್ಟ್ ಪಾರ್ಟಿಸಿಪೇಟ್ ಮಾಡಂಗೆ ಯಾವುದೇ ಕಾರಣಕ್ಕೂ ನೀವು ಅಡ್ಮಿಷನ್ ಆಗುವಂತ ಒಂದು ಅವಶ್ಯಕತೆ ಇಲ್ಲ. ಏನಕ್ಕಪ್ಪ ಅಂದ್ರೆ ನಿಮಗೆ ಕಾಲೇಜೇ ಅಲಾಟ್ ಆಗಿಲ್ಲ. ಸೊ ಹಂಗಾಗಿ ಅಡ್ಮಿಷನ್ ಆಗುವಂತ ಒಂದು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕು. ಯಾರಿಗೆಲ್ಲ ಇವಾಗ ಸೀಟ್ ಅಲಾಟ್ ಆಗಿದೆ ನೋಡಿ ಅಂಥವ್ರಿಗೆ ಕಾಲೇಜ್ ಬೇಕು ಅಂದ್ರೆ ಅಡ್ಮಿಷನ್ ಆಗ್ಬೇಕಾಗತ್ತೆ. ಬೇಡ ಅಂದ್ರೂ ಕೂಡ ಅಡ್ಮಿಷನ್ ಆಗ್ಬೇಕಾಗತ್ತೆ. ಇವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀರಾ ಅಂದ್ರೆ ಅಲ್ಲೂ ನಿಮ್ಗೆ ಎರಡು ಆಪ್ಷನ್ ಇರುತ್ತೆ, ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಎರಡೇ ಆಪ್ಷನ್ ಇರುವಂತದ್ದು. ಚಾಯ್ಸ್ 1 ಕ್ಲಿಕ್ ಮಾಡ್ಕೊಂಡಿದ್ರೆ ಹಂಗಾಗಿ ನೀವು ಅಡ್ಮಿಷನ್ ಆಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇದು ಪ್ರಾವಿಷನಲ್ ರಿಸಲ್ಟ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರು. ಇದು ಪ್ರಾವಿಷನಲ್ ರಿಸಲ್ಟ್ ಇವತ್ತು 3 ಗಂಟೆಗೆ ಬರುತ್ತೆ ನೋಡಿ, ಅದು ಫೈನಲ್ ರಿಸಲ್ಟ್ ಆಗಿರುತ್ತೆ. ಅಂದ್ರೆ ಅದ್ರಲ್ಲಿ ಏನ್ ಜಾಸ್ತಿ ಏನ್ ಚೇಂಜಸ್ ಆಗಲ್ಲ, ಸ್ಲೈಡ್ ಆಗಿ ಚೇಂಜ್ ಆಗುತ್ತೆ ಬಿಟ್ರೆ ಏನ್ ಇವಾಗ ಕಾಲೇಜ್ ಅಲಾಟ್ ಆಗಿರುತ್ತೆ ಅದೇ ಪರ್ಮನೆಂಟ್ ಅಂತಾನೆ ಹೇಳ್ಬೋದು. ಕಟ್ ಆಫ್ ವೇರಿಯೇಷನ್ ಆಗಿ ಕಾಲೇಜಸ್ಗಳು ಚೇಂಜ್ ಆಗಿರುತ್ತೆ ಬಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ಮೇಜರ್ ಆಗಿ ಏನ್ ಚೇಂಜಸ್ ಆಗೋದಿಲ್ಲ. ಇವಾಗ ಏನ್ ಕಾಲೇಜ್ ಅಲಾಟ್ ಆಗಿರುತ್ತೆ ಅದೇ ಕಾಲೇಜ್ಗೆ ಇವಾಗ ಪ್ರೆಸೆಂಟ್ ಆಗಿ ನೀವು ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದ್ ವೇಳೆ ಈ ಕಾಲೇಜ್ ಅವಶ್ಯಕತೆ ಇಲ್ಲ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಡೈರೆಕ್ಟ್ ಆಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ? ಸೊ ಇವತ್ತು 3 ಗಂಟೆ ತನಕ ವೇಟ್ ಮಾಡಿ, 3 ಗಂಟೆ ಆದ್ಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಬಿಡ್ತಾರೆ. ಯಾಕಂದ್ರೆ ನಿನ್ನೆ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ನ ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ರಿ. 3 ಗಂಟೆ ಆದ್ಮೇಲೆ ನಿಮ್ಗೆ ಇಲ್ಲಿ ಕನ್ಫರ್ಮ್ ಆಗಿ ರಿಸಲ್ಟ್ ಬಿಡ್ತಾರೆ ಅಂತ ಹೇಳಿದ್ರೆ ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಸೊ 1 ಡೇ ಗ್ಯಾಪ್ ಬಿಟ್ಬಿಟ್ಟು ನಿಮಗೆ ಖಂಡಿತವಾಗ್ಲೂ ಕೂಡ ಫೈನಲ್ ರಿಸಲ್ಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿ. ಫಸ್ಟ್ ರೌಂಡ್ ಅಲ್ಲೂ ಕೂಡ ಫೈನಲ್ ರಿಸಲ್ಟ್ ಅಲ್ಲಿ ಅಷ್ಟೊಂದು ವೇರಿಯೇಷನ್ ಅನ್ನ ಆಗಿರಲಿಲ್ಲ. ಒಂದು 100% ಅಲ್ಲಿ ಒಂದು 10% ಅಲ್ಲಿ ಒಂದು 3 to 4% ಅಷ್ಟೇ ವೇರಿಯೇಷನ್ ಆಗಿತ್ತು. ಸೊ ಹಂಗಾಗಿ ನೋಡೋಣಂತೆ ಇದ್ರಲ್ಲಿ ಚೇಂಜಸ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. 3 ಗಂಟೆ ತನಕ ವೇಟ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್. ಒಂದೇ